ಹೆವಿ ಅನ್ಸಲ್ಲ ಯಾರು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಚೆನ್ನಾಗಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗುಣ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಮೇಕಪ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಯ್ತಲ್ಲ ಮೇಕಪ್ ಬ್ಲಾಗ್ನ ಅಪ್ಲೋಡ್ ಮಾಡಿ, ಹಾಗಾಗಿ ಇವತ್ತೊಂದು ಸೀಮಂತ ಮೇಕಪ್ ಇತ್ತು. ಹಾಗಾಗಿ ನಿಮ್ಮ ಜೊತೆ ಇವತ್ತಿನ ದಿನಾನ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ. ಹಾಗೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕೊನೆಯವರೆಗೂ ವಿಡಿಯೋನ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ನನಗೆ 6:30ಗೆ ನಾನು ಲೊಕೇಶನ್ ರೀಚ್ ಆಗಬೇಕಾಗಿತ್ತು. ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಆದಷ್ಟು ಬಸ್ ಸ್ಟಾಪ್ಗೆ ಬೇಗನೆ ಹೋದೆ. ಆದರೆ ಬಸ್ ಬಂದಿದ್ದು ಮಾತ್ರ 6:30ಗೆ. 6:30ಗೆ ಲೊಕೇಶನ್ ಇರಬೇಕಾಯ್ತು, ಬಸ್ ಬಂದಿದೆ 6:30. ಆದರೂ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಒಂದು 10-20 ನಿಮಿಷ, ಒಂದು 7-7:30 ಒಳಗೆ ನಾನು ಲೊಕೇಶನ್ಗೆ ರೀಚ್ ಆದೆ. ಆ್ಯಂಡ್ ನಾನಿವತ್ತು ಮೇಕಪ್ ಮಾಡ್ತಾ ಇರೋದು ಮೇಘನಾ ಮಾಮ ಅಂತ ಹೇಳ್ಬಿಟ್ಟು, ಇವ್ರಿಗೆ ನಾನು ಮೆಟರ್ನಿಟಿ ಫೋಟೋಶೂಟಲ್ಲಿ ಮೇಕಪ್ ಮಾಡಿದ್ದೆ. ನೀವು ನನ್ನ ಹಳೆ ವಿಡಿಯೋನ ನೋಡಿದರೆ ಗೊತ್ತಿರುತ್ತೆ. ಸೊ ಪಿನ್ನಲ್ಲಿ ಹಾಕಿರ್ತೀನಿ, ನೀವೇನೋ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು ಮೆಟರ್ನಿಟಿ ಫೋಟೋಶೂಟ್ ಮೇಕಪ್ದು. ಹಾಗೆ ಅವರೇ ಅವತ್ತು ಮೇಕಪ್ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ತುಂಬ ಒಳ್ಳೆ ರಿವ್ಯೂನ ಕೊಟ್ಟಿದ್ದರು. ಅದಾದಮೇಲೆ ಅವರು ಸೀಮಂತ ನಾನು ಮಾಡ್ಕೋತೀನಿ ನಾನು ನಿಮಗೆ ಡೇಟ್ ಹೇಳ್ತೀನಿ, ನಾವು ಕನ್ಫರ್ಮ್ ಆಗಿ ನೀವೇ ಬಂದು ಮಾಡಿಕೊಡ್ಬೇಕು ಅಂತೇಳಿ 1-2 ವಾರ ಟೈಮ್ ತೊಗೊಂಡು ಆನಂತರ ಅವರು ಡೇಟ್ ಕೂಡ ಕನ್ಫರ್ಮ್ ಮಾಡಿಕೊಡು ನನಗೆ ಅವತ್ತಿನ ದಿವಸನೇ ಡೇಟ್ ಕನ್ಫರ್ಮ್ ಮಾಡಿಬಿಟ್ಟು ಅಡ್ವಾನ್ಸ್ ಕೂಡ ಹಾಕ್ಬಿಟ್ರು. ನೀವೇ ಬಂದು ನನಗೆ ಸೀಮಂತ ಮೇಕಪ್ ಕೂಡ ಮಾಡಿಕೊಡ್ಬೇಕು ಅಂತ. ತುಂಬಾ ಖುಷಿ ಆಯಿತು. ಅದಕ್ಕೆ ನಾನು ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇಷ್ಟು ಟ್ರಸ್ಟ್ ಇಟ್ಕೊಂಡು ನಿಮ್ಮ ಒಂದು ಬಿಗ್ ಡೇ ಅಂದರೆ ಸೀಮಂತ ಮೇಕಪ್ಗೆ ನನ್ನ ಬುಕ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಘನಾ ಅವರೇ, ಈ ಒಂದು ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ. ಸೊ ಆಲ್ರೆಡಿ 1 ಮಂತ್ ಹಿಂದೆನೇ ನನಗೆ ಅವರು ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಫೈನಲಿ ಆ ಒಂದು ದಿವಸ ಬಂತು ಅಂತಲೇ ಹೇಳ್ಬೋದು ಸೀಮಂತ ಅವ್ರಿಗೆ ಮೇಕಪ್ ಮಾಡೋದಕ್ಕೆ. ಆ್ಯಂಡ್ ಅವ್ರ ಲೊಕೇಶನ್ಗೆ ರೀಚ್ ಅದು ಹಿಂಗೆ ಹೇಳಿದೆ, ಈ ಥರ ಒಂದು 10 ನಿಮಿಷ ಲೇಟ್ ಆಯಿತು, ಬೇಜಾರು ಮಾಡ್ಕೊಬಿಡಿ ಅಂತ. ಇಲ್ಲ ಪರವಾಗಿಲ್ಲ ಅಂತಲೇ ಹೇಳಿದ್ರು. ಸೊ ಎಷ್ಟು ತುಂಬ ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ನಾವು ಮಾತಾಡಿಕೊಂಡು ನನ್ನ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಅಷ್ಟು ಕಂಫರ್ಟಬಲ್ ಆಗಿದ್ದರು ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಹೋಗಿದ ತಕ್ಷಣ ನಾನು ಅವ್ರಿಗೆ ಸ್ಯಾರಿ ಎಲ್ಲ ಉಡಿಸ್ಕೊಟ್ಬಿಟ್ಟು ಸ್ವಲ್ಪ ಹೇರ್ ಡ್ರೈ ಮಾಡಿಬಿಟ್ಟು ಕ್ಲಿಪ್ ಹಾಕಿ ಇವಾಗ ಫೇಸ್ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ಮೇಕಪ್ ಅವ್ರು ಕೇಳಿದ್ದು ಸಿಂಪಲಾಗಿ ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಸಿಂಪಲಾಗಿ ಇರಬೇಕು ಅಂತ ಕೇಳಿದರು. ಸೊ ಹಾಗಾಗಿ ಅದ್ರ ಥರನ ನಾನು ಇವಾಗ ಅವ್ರಿಗೆ ಫೇಸ್ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ಲೋ ಬರೋ ಥರನೂ ಮಾಡೋಣ ಅಂತೇಳಿ ಮೊದಲನೇದಾಗಿ ಸ್ಕಿನ್ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಅದನ್ನು ಮಾಡ್ತೀನಿ ಆ ಸ್ಟೆಪ್ನ. ಸೊ ತುಂಬ ಚೆನ್ನಾಗಿ ಅವ್ರಿಗೆ ಕೊನೆಯ ಗಂಟನೂ ನಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಂಫರ್ಟಬಲ್ಲಾಗಿ ನಾನು ವರ್ಕ್ ಮಾಡೋ ಗಂಟನೂ ಅವರು ಎಷ್ಟು ಆರಾಮಾಗಿ ಮಾತಾಡಿಕೊಂಡು ಹೀಗೆ. ಆ್ಯಂಡ್ ಅವರು ನ್ಯೂ ಮಾಮ್ ಆಗ್ತಾ ಇರೋದ್ರಿಂದ ಕೆಲವೊಂದಿಷ್ಟನ್ನೆಲ್ಲ ಟಾಪಿಕ್ಸ್ಗಳನ್ನೆಲ್ಲ ಡಿಸ್ಕಷನ್ ಮಾಡಿಕೊಂಡು ಅವ್ರಿಗೆ ಮೇಕಪ್ಪನ್ನು ಮಾಡ್ತಾಯಿದ್ದೆ. ತುಂಬ ಕಂಫರ್ಟಬಲಾಗೇ ಇತ್ತು ಹೇಳ್ಬೋದು. ಕೆಲವು ಕಡೆ ಹೋದಾಗ ಅನ್ಕಂಫರ್ಟ್ ಫೀಲ್ ಆಗುತ್ತೆ, ಆದರೆ ನಂಗೆ ಇದುವರೆಗೂ ಯಾವತ್ತೂ ಆ ಥರ ಯಾರ ಹತ್ರನೂ ಆಗಿಲ್ಲ. ಎಲ್ಲ ತುಂಬ ಕಂಫರ್ಟಬಲ್ಲಾಗಿಯೇ ನನ್ನ ಜೊತೆ ಮಾತಾಡಿಕೊಂಡು ವರ್ಕ್ನ ಇದನ್ನು ಮಾಡ್ತಾರೆ. ಅದು ನಂಗೆ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ಇವತ್ತಿನವರೆಗೂ ನನ್ನ ಫಸ್ಟ್ ಆರ್ಡ್ರಿಂದ ಇಲ್ಲಿವರೆಗೂ ಯಾರು ಕೂಡ ಆ ಥರ ನನ್ನ ಹತ್ರ ಇದನ್ನು ಮಾಡ್ಕೊಂಡಿಲ್ಲ, ಅನ್ಕಂಫರ್ಟ್ ಫೀಲೇ ಆಗಿಲ್ಲ. ಕೆಲವು ಸತಿ ಹೇಳ್ತಾರೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ, ನನಗೆ ಯಾವತ್ತೂ ಆ ಥರ ಅನಿಸೇ ಇಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ಎಲ್ಲರೂ ನನ್ನ ಹತ್ರ ಹೊಂದ್ಕೊಂಡ್ಬಿಡ್ತಾರೆ. ನಾನು ಸ್ವಲ್ಪ ಮಾತಾಡೋದು ಕಮ್ಮಿನೇ, ಆದರೆ ನನ್ನ ಜೊತೆ ಮಾತಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾತಾಡ್ತೀನಿ, ಹೇಗಿರ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವರು ಕನೆಕ್ಟ್ ಆಗಿಬಿಡ್ತಾರೆ ಬೇಗನೆ. ಸೊ ಒಂದು ಸತಿ ನನಗೆ ಕನೆಕ್ಟ್ ಆಗೋ ಗಂಟ ಅಷ್ಟೇ, ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋಲ್ಲ. ಆ್ಯಂಡ್ ಕನೆಕ್ಟ್ ಆದಮೇಲೆ ನನ್ನಷ್ಟು ಮಾತಾಡೋರು ಯಾರೂ ಇಲ್ಲ, ಅಷ್ಟು ಮಾತಾಡಿಕೊಂಡು ಇದನ್ನು ಮಾಡ್ಕೊಂಡಿರ್ತೀವಿ. ಸೊ ಅದು ನನ್ನ ಒಂದು ಅದು ಒಳಗಿಂದ ಬಂದುಬಿಟ್ಟಿರುತ್ತೆ. ತುಂಬ ಜನ ಹೇಳ್ತಾರೆ ಏನಕ್ಕೆ ನೀನು ಮಾತಾಡೋಲ್ಲ, ತುಂಬ ಸೈಲೆಂಟಾಗಿರ್ತೀಯ ಅಂದರೆ ನನ್ನ ರಿಲೇಟಿವ್ಸ್ಗೆಲ್ಲ ಗೊತ್ತಲ್ಲ. ಸೊ ಏನಕ್ಕೆ ಸೈಲೆಂಟಾಗಿರ್ತೀಯ, ಮಾತಾಡೋಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ಸ್ವಲ್ಪ ಅಡ್ಜಸ್ಟ್ ಆಗಂಟ ನನಗೆ ಅಷ್ಟು ಕಂಫರ್ಟಬಲಾಗಿ ಓಪನ್ ಅಪ್ ಆಗಿ ಯಾರ ಹತ್ರನೂ ಇರೋಲ್ಲ. ಸ್ವಲ್ಪ ಭಯ ನರ್ವಸ್, ಒಳಗೆಲ್ಲ ಒಂಥರ ನರ್ವಸ್ನೆಸ್ ಅನಿಸ್ತಾ ಇರುತ್ತೆ. ಯಾಕಂದರೆ ಹೊಸೊಬ್ರನ್ನ ಮಾತಾಡಿಸ್ಬೇಕಾದ್ರೆ, ಹೊಸ ಫೇಸ್ಗಳನ್ನ ಮಾತಾಡಿಸ್ಬೇಕಾದ್ರೆ ಸ್ವಲ್ಪ ನರ್ವಸ್ನೆಸ್ ಜಾಸ್ತಿ ನನಗೆ. ಆದರೆ ಈ ಒಂದು ಫೀಲ್ಡಿಗೆ ಬಂದ ಮೇಲೆ ಎಷ್ಟೋ ಜನ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಮಾತಾಡಿಸ್ತಾರೆ ನಾನು ಅದು ಅಭ್ಯಾಸ ಆಗಿಬಿಟ್ಟಿದ್ದೀನಿ ಇವಾಗ. ಫೋನಲ್ಲಿ ಮಾತಾಡೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು, ಅವ್ರಿಗೇನಾದರೂ ಹೇಳಿದಾಗ ಅದಕ್ಕೆ ರಿಪ್ಲೈ ಮಾಡೋದು. ಆ್ಯಂಡ್ ನನ್ನ ವಾಟ್ಸಪ್ಗೆ ಯಾರೆಲ್ಲ ಮೆಸೇಜ್ ಮಾಡ್ತಾರೆ 1 ಅವರ್ 2 ಅವರ್ ಲೇಟ್ ಆದರೂ ನಾನು ಎಲ್ಲರಿಗೂ ರಿಪ್ಲೈ ಮಾಡಿರ್ತೀನಿ. ಅದಂತೂ ಎಲ್ಲರೂ ಹೇಳ್ತಾರೆ. ಕೆಲವು ಕಡೆ ರಿಪ್ಲೈ ಮಾಡಲ್ಲ, ನೀವು ನೋಡಿ ಎಷ್ಟು ಬೇಗ ಮಾಡ್ತೀರಾ ಅಂತಲೂ ಹೇಳ್ತಾರೆ. ಸೊ ಅದೊಂಥರ ನನಗೆ ಈ ಫೀಲ್ಡಿಗೆ ಬಂದಮೇಲೆ ಸ್ವಲ್ಪ ಎಲ್ಲರ ಜೊತೆನೂ ಬೇಗ ಅಡ್ಜಸ್ಟ್ ಆಗೋದು, ಮಾತಾಡೋದು, ಈ ಥರದನ್ನೆಲ್ಲ ಕಲ್ತ್ಕೊಂಡಿರೋದು.
ಅದೊಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ನನಗೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟಾರ್ಟಿಂಗ್ ನರ್ವಸ್ ಇರುತ್ತೆ, ಯಾಕಂದರೆ ನಾವು ಅವ್ರನ್ನ ನೋಡೇ ಇರಲ್ಲ, ಏನಿಲ್ಲ, ಜಸ್ಟ್ ಫೋನ್ ಕಾಲಲ್ಲಿ ಮಾತಾಡಿರ್ತೀವಿ ಆ್ಯಂಡ್ ಮೆಸೇಜ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಅದು ಎದುರುಗಡೆ ಹೋದಾಗೆ ಗೊತ್ತಾಗೋದು ಅಲ್ವಾ, ಒಂಥರ ನರ್ವಸ್ನೆಸ್. ಆದರೆ ಓಕೆ, ಪರವಾಗಿಲ್ಲ. ಆಲ್ಮೋಸ್ಟ್ ನಾನು ವರ್ಕ್ ಮಾಡಬೇಕಾದ್ರೆಲ್ಲ ಆಲ್ಮೋಸ್ಟ್ ಎಲ್ಲರ ಹತ್ರ ಕಂಫರ್ಟಬಲ್ ಆಗಿ, ಏನೋ ನನಗೆ ಗೊತ್ತಿರೋರು, ನಮ್ಮ ರಿಲೇಟಿವ್ಸ್, ಈ ಥರನೇ ನಾನು ಇರ್ತೀನಿ. ಅದೊಂಥರ ನನಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ನಾನು ವರ್ಕ್ ಎಲ್ಲ ಮಾಡಬೇಕಾದ್ರೆ ತುಂಬ ಓಪನ್ ಅಪ್ ಆಗಿ ಅವ್ರ ಜೊತೆ ಮಾತಾಡೋದಕ್ಕಾಗಿರ್ಬೋದು, ಕೆಲವೊಂದು ಟಿಪ್ಸ್ಗಳು ಹೇಳೋದಾಗಿರ್ಬೋದು, ಈ ಥರದ್ದೆಲ್ಲ ನಾನು ಆರಾಮಾಗಿ ಮಾಡ್ತೀನಿ. ಆ್ಯಂಡ್ ಇವಾಗ ಮೇಕಪ್ ಮಾಡಬೇಕಾದ್ರೆ ಹಾಗೆ ನಾನು ಅದ್ರ ಬಗ್ಗೆನೂ ಹೇಳ್ತಿದ್ದೆ. ಅವರು ಹೇಳ್ತಾ ಇದ್ದಿದ್ದೆಲ್ಲ ಲಾಂಗ್ ಲಾಸ್ಟಿಗೆ ಬರುತ್ತಾ, ನಿಮ್ಗೆ ಬರ್ತಾ, ಈ ಕಲರ್ಸ್ ಎಲ್ಲ ನೀವು ಯೂಸೇ ಮಾಡಲ್ಲ ಅಂದರೆ ಏನು ಮಾಡ್ತೀರಾ, ಅದೇನು ಮಾಡೋಕ್ಕಾಗಲ್ಲ, ವೇಸ್ಟೇ ಆಗೋದು ಅಂತ ನಾನು ಇದ್ರ ಬಗ್ಗೆನೂ ಹೇಳ್ತಾ ಇರ್ತೀನಿ. ಪರವಾಗಿಲ್ಲ. ಆ್ಯಂಡ್ ಇವಾಗ ಅವ್ರಿಗೆ ಫೇಸ್ ಸ್ಟಾರ್ಟಿಂಗ್ ಏನೇನೆಲ್ಲ ಬೇಸ್ ಮಾಡಬೇಕಾಯ್ತು ಅದನ್ನು ಮಾಡಿ ಮುಗಿಸ್ಕೊಂಡು ಇವಾಗ ಐ ಮೇಕಪ್ನ ಮಾಡ್ತಾಯಿದ್ದೀನಿ. ಹೇಗೆ ಟೈಮ್ ಹೋಯಿತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟು ಬೇಗ 1 ಡೇ ಕಂಪ್ಲೀಟ್ ಆಗೋಯಿತು, ಅವ್ರ ಸೀಮಂತ ಆಗೋಯಿತು ಅನ್ನೋದೇ ನನಗೆ ಇವಾಗ. ಅಷ್ಟು ಫಾಸ್ಟಾಗಿ ದಿನ ಹೊಟ್ಟೋಯ್ತು. ನಾವು ಮನೇಲಿದ್ದಾಗ ಬೇಗನೆ ಹೋಗಲ್ಲ, ಏನಿದು ಟೈಮ್ ನಿಧಾನ ಕೊಡ್ತಾ ಇದೆಯಲ್ಲ, ಇನ್ನೂ ಬೇಗ ಆಗಿಲ್ವಲ್ಲ ಅನ್ನಿಸ್ತದೆ. ಆದರೆ ಈ ಥರ ವರ್ಕ್ ಮಾಡೋಕ್ಕೆ ಹೋದಾಗ ಎಷ್ಟು ಬೇಗ ಆಗ್ಬಿಡುತ್ತಪ್ಪ ಅಂತಲೂ ಅನಿಸುತ್ತೆ ಹಾಗೆ. ಆ್ಯಂಡ್ ಫೇಸ್ ಮೇಕಪ್ ಆಲ್ಮೋಸ್ಟ್ ಬೇಸ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಪೌಡರ್ನ ಸೆಟ್ ಮಾಡಿಟ್ಬಿಟ್ಟು ಇವಾಗ ಹೇರ್ ಸ್ಟೈಲ್ನ ಮಾಡ್ಕೋತಾ ಇದ್ದೀನಿ. ಹೇರ್ ಸ್ಟೈಲ್ ಬಂದು ಮೆಸ್ಸಿ ಬ್ರೈಟ್ ಥರ ಕೇಳಿದ್ರು ಅವರು. ಸೊ ಹಾಗಾಗಿ ಅದನ್ನೇ ಹಾಕೋದಾ ಅಂತ ಹೇಳ್ಬಿಟ್ಟು ಇವಾಗ ಫೇಸ್ ಮೇಕಪ್ ಎಲ್ಲ ಆದಮೇಲೆ ನಾನು ಹೇರ್ ಸ್ಟೈಲ್ಗೆ ಹೇರ್ನೆಲ್ಲ ಕ್ರಿಂಪ್ ಮಾಡ್ಕೋತಾ ಇದ್ದೀನಿ. ಕ್ರಿಂಪ್ ಎಲ್ಲ ಮಾಡಿಕೊಂಡು ಏನೇನು ಹೇರ್ ಸ್ಟೈಲ್ ಕೇಳಿದ್ರು ಅದನ್ನು ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಕೇಳಿದರೆ, ನೀವು ಒಬ್ಬರೇ ಹೋಗ್ತೀರಾ, ಇನ್ನೊಬ್ರನ್ನ ಯಾರನ್ನೂ ಕರ್ಕೊಂಡು ಹೋಗಲ್ವಾ ಅಂತ ಹೇಳ್ಬಿಟ್ಟು. ಏನಂತಂದರೆ, ನಾನು ತಿಳ್ಕೊತೀನಿ, ಒಬ್ಬರೇ ಇದ್ದರೆ ನಾನು ಒಬ್ಬಳೇ ಹೋಗಿ ಮ್ಯಾನೇಜ್ ಮಾಡ್ತೀನಿ. ಇವಾಗ ನೋಡಿ, ಇವ್ರಿಗಾದರೆ ಒಬ್ಬರೇ ಇದ್ದಿದ್ದು, ಸೊ ಹಾಗಾಗಿ ಆರಾಮಾಗಿ ಹೋಗಿ 2 ಅವರ್ಸ್ಗೆಲ್ಲ ಕೆಲಸ ಮುಗ್ದೋಯ್ತು. ಆರಾಮಾಗಿ ಅವ್ರಿಗೆ ಫೋಟೋಸ್, ವೀಡಿಯೋಸ್ ಎಲ್ಲನೂ ತಗೊಂಡು ನಾನು ಬಂದೆ. ಈ ಥರ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ. ಒಬ್ಬರೇ ಇದ್ದಾಗ ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತೀನಿ ಒಬ್ಬರನ್ನ. ಆದರೆ 2 ಇಂದ 3 ಮೆಂಬರ್ಸ್, 4 ಮೆಂಬರ್ಸ್ ಈ ಥರ ಇದ್ದರೆ ಮಾತ್ರ ನಾನು ಎಕ್ಸ್ಟ್ರಾ ಯಾರನ್ನಾದರೂ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಇವಾಗ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಕೆಲಸ ಅನ್ನೋದು ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ. ಆ ಟೈಮ್ಗೆ ಯಾರು ಇರ್ತಾರೋ ನಾನು ಕೇಳ್ತೀನಿ ಎಷ್ಟು ಜನ ಏನು ಎತ್ತ ಅಂತ. ಅದ್ರ ಮೇಲೆ ನಾನು ಜನಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಇದ್ದಾರೆ ಎಷ್ಟೊಂದು ಜನ ವರ್ಕ್ ಮಾಡೋರು, ಆವಾಗ ನನಗಾದರೆ ನಾನು ಒಬ್ಬಳೇ ಹೋಗಿ ಮಾಡ್ತೀನಿ, ಇಲ್ಲಾಂದರೆ ಯಾರನ್ನಾದರೂ ಕರ್ಕೊಂಡು ಹೋಗ್ತೀನಿ. ಸೊ ಈ ಥರದಕ್ಕೆಲ್ಲ ನಾನು ಒಬ್ಬಳೇ ಹೋಗಿ ಮೇಂಟೈನ್ ಮಾಡ್ತೀನಿ. ಒಂದು ವೇಳೆ ಜಾಸ್ತಿ ನಮಗೆ ಟೈಮ್ ಇಲ್ಲ, ಅವರು ಇಷ್ಟು ಟೈಮ್ ಕೊಡ್ತಾರೆ, ಟೈಮಿಂಗ್ಸ್ ಎಲ್ಲ ನಾನು ಫಸ್ಟೇ ತಿಳ್ಕೊಂಬಿಟ್ಟಿರ್ತೀನಿ. ಟೈಮಿಂಗ್ಸ್ ಎಲ್ಲ ಕೇಳಿಕೊಂಡೆ ಆಮೇಲೆ ನಾನು ಇದನ್ನು ಮಾಡ್ಕೋತೀನಿ. ಸೊ ಇವ್ರದ್ದು ಬಂದು ತುಂಬಾ ಟೈಮ್ ಇತ್ತು. ಸೊ ನಾನು ಬೆಳಗಿನ ಜಾವ ಹೋಗಿದ್ದಕ್ಕೆ ಆಲ್ಮೋಸ್ಟ್ 9:30 10 ಗಂಟೆ ಅಷ್ಟೊತ್ತಿಗೆಲ್ಲ 9:30 ಅಷ್ಟೊತ್ತಿಗೆಲ್ಲ ಮೇಕಪ್ ಆಗಿತ್ತು. ಆ್ಯಂಡ್ ಕೆಲವೊಂದಿಷ್ಟು ಟಚಪ್ ಎಲ್ಲ ಮಾಡಿಕೊಟ್ಟೆ. ಆಮೇಲೆ ಅವ್ರಿಗೆ ಟಿಫನ್ ಮಾಡಿಕೊಂಡ್ರು, ಪೂಜೆ, ಈ ಥರದ್ದೆಲ್ಲ. ಸೊ ಟೈಮ್ ಇರುತ್ತೆ ಅಲ್ವಾ, ಯಾಕಂದರೆ ಕೆಲವ್ರ ಕಡೆ ಇವ್ರು 11:30 ಕೂರಿಸ್ಬೇಕು ಅಂತ ಇದ್ದಿದ್ದು. ಸೊ ಹಾಗಾಗಿ ನಾನು ಅವ್ರ ಫೋಟೋಶೂಟ್ ಕೂಡ ಮಾಡಿಸ್ತೀನಿ ಅಂತ ಹೇಳಿದರೆ ನಾನು ಮುಂಚೆ ಬಂದು ಮಾಡ್ತಾಯಿದ್ದೀನಿ. ಆ ಥರ ಕರ್ಕೊಂಡು ಹೋಗ್ಬಾರ್ದು ಅಂತ ಏನಿಲ್ಲ, ನಾನು ನೋಡಿಕೊಂಡು ಪರ್ಸನ್ ಅಂದರೆ ಮೆಂಬರ್ಸ್ಗಳ ಮೇಲೆ ನೋಡ್ಕೊಂಡು ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಇಲ್ಲಾಂದರೆ ಒಬ್ಬಳೇ ಹ್ಯಾಂಡಲ್ ಮಾಡ್ತೀನಿ, ಅಷ್ಟು ಇದ್ರಾಗಿದ್ದೀನಿ ನಾನು. ಓಕೆ, ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಮೇಕಪ್ದು ಹೋಗಿ ಆರ್ಡ್ರ್ಗಳದ್ದೆಲ್ಲ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನಾನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ ಬರ್ತೀನಿ. ಇಲ್ಲ ಅಂದರೆ ಮಾತ್ರ ಇನ್ನೊಬ್ರನ್ನ ಎಕ್ಸ್ಟ್ರಾ ಕರ್ಕೊಂಡು ಹೋಗ್ತೀನಿ, ಆ ಥರ ಮಾಡ್ತೀನಿ. ಆ ಥರ ಏನಿಲ್ಲ. ತುಂಬ ಜನನೇ ಕೇಳ್ತಾರೆ ನಾವು ಬರ್ತೀವಿ, ಕರ್ಕೊಂಡೋಗಿ ಮ್ಯಾಮ್ ಹೇರ್ ಸ್ಟೈಲ್ ಮಾಡಿಕೊಡ್ತೀವಿ ಅಂತ ಎಲ್ಲ. ಅದೇನಂತ ಅಂದರೆ, ನಾನಿರೋ ಲೊಕೇಶನ್ಗಿಂತ ನನಗೆ ಕೇಳೋರು ತುಂಬ ದೂರ ಇದ್ದಾರೆ, ತುಂಬ ದೂರದಿಂದ ಕೇಳ್ತಾರೆ. ಅವ್ರು ಬಂದರೆ ನನ್ನ ಜೊತೆ ವರ್ಕ್ ಮಾಡಿದ್ರೆ ನಾನು ಅವ್ರಿಗೆ ಕರೆಕ್ಟಾಗಿರೋ ಪೇಮೆಂಟ್ ನಾನು ಮಾಡಬೇಕು, ಅವ್ರಿಗೆ ಅಷ್ಟು ಇದ್ರಾಗಿ ನಾನು ಕೊಡಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟು. ಇವಾಗ ನಾವು ಸುಮ್ಮನೆ ಕರೆಸ್ಕೊಂಡು ಅವ್ರಿಗೇನು ಕೊಡ್ದೇರೇ ಕಮ್ಮಿ ಕೊಟ್ಬಿಟ್ಟು ಅವ್ರಿಗೆ ಇಲ್ಲಿಂದ ತಿರ್ಗಿ ಅಪ್ ಆ್ಯಂಡ್ ಡೌನ್, ನನಗೆ ಗೊತ್ತು ಮೇಕಪ್ ಆರ್ಟಿಸ್ಟ್ ಆಗಿ ನನಗೆ ಗೊತ್ತು ಅದ್ರ ವ್ಯಾಲ್ಯೂ ಏನು ಅಂತ. ಯಾಕಂದರೆ ಒಂದು ಕಡೆ ನಾವು ಬರ್ತಾಯಿದ್ದೀವಿ ಅಂದರೆ ಎಷ್ಟು ಖರ್ಚಾಗುತ್ತೆ. ಆ್ಯಂಡ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅಂದರೆ ಇವಾಗೇನು ಹೇಳ್ತಾರೆ ಫ್ರೀ ಬಸ್ ಹಂಗೆ ಅಂತ. ಆದರೆ ಆ ಲಗೇಜೆಲ್ಲ ಇಟ್ಕೊಂಡು ನಾವು ಬರಬೇಕಾದ್ರೆ, ಕೆಲವು ಸತಿ ಲೊಕೇಶನ್ ಹುಡುಕ್ಬೇಕಾದ್ರೆ ಆಟೋಗಳ್ಗೆ ನಾವು ಎಷ್ಟು ಚಾರ್ಜ್ ಮಾಡ್ತಾರೆ ನಮಗೆ ಗೊತ್ತಿರಲ್ಲ. ಲೋಕಲಲ್ಲಿ 40 ರೂಪಾಯಿ 60 ರೂಪಾಯಿ ತೊಗೊಳ್ಳೋರು ನಮ್ಮ ಹತ್ರ 150 200 ರೂಪಾಯಿ ಕೇಳ್ತಾರೆ. ಕೆಲವು ಸತಿ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ವರ್ಕು. ನಾವು ಇದನ್ನು ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಆನ್ ಟೈಮಿಗೆ ನಾವು ಹೋಗಬೇಕು ಅಂದರೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಟ್ಟು ಬರಬೇಕು. ಸೊ ಈ ಥರ ಎಲ್ಲ ಆಗುತ್ತೆ. ಆ್ಯಂಡ್ ನನ್ನ ಕೇಳೋರು ಅಷ್ಟೇ ತುಂಬ ದೂರದಿಂದ ಇರ್ತಾರೆ. ಅವರು ಬರ್ತೀವಿ ಅಂತಾರೆ, ಫ್ರೀ ಬಸ್ ಇದ್ದರೆ ಓಕೆ, ಅಲ್ಲಿಂದ ಅಲ್ಲಿ ಲೊಕೇಶನ್ ಬರಬೇಕು ಅಂದರೆ ಅವರು ಪೇ ಮಾಡಬೇಕು. ಸೊ ಅದು ವರ್ತಾಗಿರಬೇಕು ಅವ್ರಿಗೆ. ಹಾಗಾಗಿ ನಾನು ಆದಷ್ಟು ಈ ಥರ ಸಿಂಗಲ್ಲಾಗಿ ಏನಾದರೂ ಫಂಕ್ಷನ್ಸ್ ಇದ್ದರೆ ನಾನು ಹೋಗಿ ಅಟೆಂಡ್ ಮಾಡ್ತೀನಿ. ಇಲ್ಲ ಬ್ರೈಡ್ಸ್ ಅದು ಇದು ಏನಾದರೂ ಇದಾಗಿದ್ರೆ ಮಾತ್ರ ಬೇರೆಯವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಎಲ್ಲರೂ ಬರೋದಕ್ಕೆ ಇಷ್ಟಪಡಲ್ಲ, ಅವ್ರವ್ರ ಇದರಲ್ಲಿ ಮಾಡ್ತಾಯಿರ್ತಾರೆ. ನಾವು ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ಸ್ಗಳು ಇಟ್ಕೊಂಡಿದ್ದೀನಿ.
ಅವರು ಓಕೆ ಬರ್ತೀನಿ ಅಂದರೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಬರೋಕ್ಕೆ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ನಾನು ಕನ್ಫರ್ಮ್ ಆಗಿ ಹೇಳಬೇಕು ಎಷ್ಟು ಜನ ಏನು ಎತ್ತ ಅಂತ, ಅವ್ರಿಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡಬೇಕು. ಹಾಗಾಗಿ ಅಷ್ಟೇ. ಆ್ಯಂಡ್ ಇವಾಗ ಅವ್ರಿಗೆ ಮೆಸ್ಸಿ ಬ್ರೈಡ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೇರ್ ಸ್ಟೈಲ್ನ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಮೇಕಪ್ ವ್ಲಾಗ್ಸ್ಗಳನ್ನಂತೂ ತುಂಬ ಜನ ಕೇಳ್ತಾ ಇದ್ರಿ, ಹಾಗಾಗಿ ಇನ್ನು ಮುಂದೆ ಬರುತ್ತೆ. ಇದೊಂದು ಆರ್ಡರ್ ಈ ಮಂತ್ ನನಗಿದ್ದಿದ್ದು. ಯಾಕಂದರೆ ಆಲ್ಮೋಸ್ಟ್ ಮೇಯಿಂದನೇ ಅಲ್ವಾ ಮ್ಯಾರೇಜ್ ಅದು ಇದು ಅಂತೆಲ್ಲ ಎಲ್ಲರೂ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎಲ್ಲ ಕನ್ಫರ್ಮ್ ಆದರೆ ನಾನು ಖಂಡಿತವಾಗ್ಲೂ ಆ ವೀಡಿಯೋಸ್ಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಶಾಪ್ ಓಪನ್ ಆಯಿತಾ, ಯಾವಾಗ ಓಪನ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ಸದ್ಯಕ್ಕೆ ಒಂದು ವಾರ ಇಲ್ಲ, ಯಾಕೆಂದರೆ ಸೂತ್ಕ ಆಗಿದೆ ನಮ್ಮ ಮನೆಯಲ್ಲಿ. ಹಾಗಾಗಿ ಅದು ಮುಗಿಯೋ ಗಂಟ, ಸೂತ್ಕದ ನೀರು ಹಾಕೋ ಗಂಟ ಯಾವುದು ಇದನ್ನು ಪೂಜೆ ಆಗಲಿ, ಮನೆ ದೇವ್ರ ಪೂಜೆ ಆಗಲಿ ಯಾವುದೂ ಮಾಡೋ ಹಾಗಿಲ್ಲ. ಹಾಗಾಗಿ ಅದೆಲ್ಲ ಒಂದು ಸರ್ತಿ ಕಂಪ್ಲೀಟ್ ಆದಮೇಲೆ ನಾವು ಈ ಮಂತ್ ಎಂಡಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಓಪನ್ನ. ಅದು ಏನಾಗುತ್ತೆ ಗೊತ್ತಿಲ್ಲ, ಯಾಕೋ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾಯಿಲ್ಲ. ನಾವು ಅಂದ್ಕೊಂಡಿದ್ದ ಡೇಟ್ಗಂತೂ ಏನೂ ಆಗ್ತಾಯಿಲ್ಲ. ಹಾಗಾಗಿ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು, ಯಾವಾಗ ಆಗುತ್ತೋ ಆವಾಗ ಆಗಲಿ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಕೆಲವು ಸರ್ತಿ ನಾವೇನೋ ಅಂದ್ಕೊಂಡು ಹೋದರೆ ಇನ್ನೇನೋ ಆಗಿಬಿಡುತ್ತೆ. ಹಾಗಾಗಿ ಆ್ಯಂಡ್ ನಾನು ನೆನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದಾಗ ತುಂಬ ಜನ ಕೇಳ್ತಾಯಿದ್ರಿ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಿ ಅನು ಚೆನ್ನಾಗಿರುತ್ತೆ, ತುಂಬ ಮೋಟಿವ್ ಆಗಿರುತ್ತೆ ವ್ಲಾಗ್ಸ್ಗಳನ್ನೆಲ್ಲ ನೋಡಿ. ನಾನು ತುಂಬ ವರ್ಕ್ಗಳನ್ನ ಕಲ್ತಿದ್ದೀನಿ ನಿಮ್ಮಿಂದ ಅಂತ ತುಂಬ ಜನನೇ ಕಮೆಂಟ್ಗಳನ್ನ ಮಾಡಿದರೆ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಕೊಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನೀವು ನೋಡಿದರೆ ಗೊತ್ತಿರುತ್ತೆ, ಅವರು ಕಳಿಸಿರೋದು ನೀವು ಕೂಡ ಕಮೆಂಟ್ಸಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನನ್ನ ವಾಯ್ಸು ಸ್ವಲ್ಪ ನಿಮಗೆ ಇದಾಗ್ತಾ ಇರ್ಬೋದು, ಯಾಕಂದರೆ ಈಚೆಗಡೆ ಅದೊಂಥರ ಗುಯ್ ಅಂತ ಸೌಂಡ್ ಬರ್ತಾ ಇದೆಯಲ್ಲ, ಅದು ಜಾಸ್ತಿ ಕೇಳಿಸ್ತಾ ಇದೆ. ಇವಾಗ ಮಧ್ಯಾಹ್ನದ ಹೊತ್ತು ಇದೇ ಥರನೇ ಇರುತ್ತೆ, ಕೇಳಿಸ್ತಾ ಇರುತ್ತೆ ನನಗಂತೂ ಜಾಸ್ತಿ. ಎಲ್ಲಾದರೂ ಸೈಲೆಂಟಾಗಿ ಮಾಡೋಣ ಅಂದರೆ ಅದೇ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಸೊ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ನಿಮ್ಗೆ ಡಿಸ್ಟರ್ಬ್ ಆಗ್ತಾಯಿದ್ರೆ ಸಾರಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ. ಹಾಗೆ ಇವಾಗ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆಯಿತು, ಮೇಕಪ್ ಕೂಡ ಆಲ್ಮೋಸ್ಟ್ ಎಲ್ಲ ಟಚಪ್ ಎಲ್ಲ ಮುಗಿಸಿ ಇವಾಗ ಅವರು ಲ್ಯಾಶಸ್ ಕೇಳಿದರು. ಸೊ ಹಾಗಾಗಿ ಅದನ್ನು ಹಾಕ್ಕೊಡ್ತಾ ಇದ್ದೀನಿ. ಏನಂತಂದರೆ ಸೀಮಂತಗೆ ಯಾವ ಥರ ಎಲ್ಲ ಮೇಕಪ್ ಮಾಡ್ತೀರಾ ಅಂತ ಕೇಳಿದರು. ಸಿಂಪಲ್ಲಿಂದ ನಾವು ಬ್ರೈಡ್ ಗಂಟನೂ ಮಾಡ್ಬೋದು ಸೀಮಂತಗೆ. ಯಾಕಂದರೆ ಬ್ರೈಡ್ ಕೆಲವರೊಬ್ರು ಏನೇನು ಮಾಡಿಕೊಂಡಿರ್ತಾರೆ, ಮ್ಯಾರೇಜ್ ಆಗಬೇಕಾದ್ರೆ ಅವರು ಬ್ರೈಡ್ ಮೇಕಪ್ ಮಾಡಿಸಿರಲ್ಲ. ಸೊ ಸೀಮಂತಗಾದರೂ ಆ ಥರ ಬ್ರೈಡ್ ಅಂತ ಅಂದರೆ HD ಮೇಕಪ್, ಗ್ಲಾಸಿ ಮೇಕಪ್ ಅಂತ ಎಲ್ಲ ಏನು ಹೇಳ್ತೀವಿ ಅದನ್ನು ಮಾಡಿಸ್ಕೋತಾರೆ ಸೀಮಂತಕ್ಕೆ. ಅದೆಲ್ಲ ಸ್ವಲ್ಪ ಪ್ರೈಸ್ ಇರುತ್ತೆ, ನೀವು ನೋಡಿಕೊಂಡು ಪ್ರೈಸ್ ಮೇಲೆ ಸಿಂಪಲ್, ನಾನ್ ಬ್ರೈಡಲ್ ಈ ಥರದ್ದೆಲ್ಲ ನೀವು ಸೀಮಂತಗೆ ಮಾಡಿಸ್ಕೊಳ್ಬೋದು. ಕೆಲವು ಕಡೆ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನಾವು ಅಲ್ಲಿ ಗಂಟ ಬರಬೇಕು ಅಂದರೆ ನೀವು ಅರ್ಥ ಮಾಡ್ಕೊಬೇಕು. ಅಟ್ಲೀಸ್ಟ್ ನಾವೇನು ಲೊಕೇಶನ್ಗೆ ಅಂತ ಹೇಳ್ಬಿಟ್ಟು 2-3 ಸಾವಿರ ಏನು ಎಕ್ಸ್ಟ್ರಾ ಕೇಳಿರಲ್ಲ, ಅಲ್ಲಿ ಜಸ್ಟ್ ಒಂದು 500 ಇರುತ್ತೆ ಅಷ್ಟೇ ಎಕ್ಸ್ಟ್ರಾ ನಾವು ಅಲ್ಲಿ ಕೇಳಿರೋದು. ಇವಾಗ ನಾವೊಂದು ಸಿಂಪಲ್ ಮೇಕಪ್ ಮಾಡ್ತೀವಿ, ಒಂದು 2500 ಅಂದರೆ ನಿಮ್ಮ ಲೊಕೇಶನ್ಗೆ ಎಕ್ಸ್ಟ್ರಾ ನಾವು 500 ಹೇಳಿರ್ತೀವಿ, 3000 ಅಂತ ಹೇಳಿರ್ತೀವಿ. ಅದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ನನಗೆ ಕೇಳ್ತಾರೆ ಲೊಕೇಶನ್ ನಾನು ಕಳಿಸಿ ಅಂತ ಹೇಳಿರ್ತೀನಿ. ಆ್ಯಂಡ್ ಲೊಕೇಶನ್ ಕಳಿಸಾದ್ಮೇಲೆ ಅಮೌಂಟ್ ಹೇಳಿದ್ರೆ ಅಲ್ಲಿಗೆ ಆಯಿತು, ನನಗೆ ಗೊತ್ತಿರುತ್ತೆ. ಯಾಕಂತಂದರೆ ಅವ್ರ ಲೊಕೇಶನಲ್ಲೇ ತುಂಬ ಜನ ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಅವ್ರು ಅಷ್ಟು ಕಮ್ಮಿ ಹೇಳಿರ್ತಾರೆ, ಆದರೆ ನಮ್ಮನ್ನೊಂದ್ಸತಿ ಕೇಳಿರ್ತಾರೆ. ಸೊ ನಾವು ಅಷ್ಟು ಹೇಳಿದಾಗ ಅವ್ರಿಗೆ ಅನ್ಸುತ್ತೆ ತುಂಬ ಜಾಸ್ತಿ ಮಾಡ್ತಾಯಿದ್ದೀವಿ ಅಂತ. ಆದರೆ ಎಲ್ಲರೂ ಅಷ್ಟೇ, ಇವಾಗ ನಾನು ಎಲ್ಲೋ ಇರೋರನ್ನ ಕೇಳಿದಾಗ ಅವ್ರು ಹೇಳೋದು ಅಷ್ಟೇ. ಇವಾಗ ಸಿಟಿ ಕಡೆ ಇರ್ತಾರೆ ಅಂತ ಅಂದ್ಕೊಳ್ಳಿ, ನಾವು ಈ ಕಡೆ ಹಳ್ಳಿ ಕಡೆ ಇದ್ದೀವಿ, ನಾವು ಅವ್ರನ್ನ ಕೇಳಿದ್ರೆ ಅವ್ರು ಎಕ್ಸ್ಟ್ರಾನೇ ನಮ್ಗೆ ಹೇಳೋದು ಅಲ್ವಾ. ಇವಾಗ ಬ್ರೈಡ್ ಅಂತಂದರೆ ಅವ್ರು 20,000ನೇ ಹೇಳೋದು, ಯಾಕಂತಂದರೆ ಅದು ಸಿಟಿ, ಇದು ಹಳ್ಳಿ. ಅವ್ರು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಅವರು ಟ್ರಾವೆಲಿಂಗ್ದು ಪ್ರತಿಯೊಂದು, ಆಮೇಲೆ ಅವ್ರ ಜೊತೆ ಕರ್ಕೊಂಬರೋರಿಗೆ ಎಲ್ಲನೂ ಸೇರಿಸೇ ಹೇಳಿರ್ತಾರೆ. ಸೊ ನಾವು ಅದೇ ಥರನೇ ಹೇಳಿರ್ತೀವಿ ಅಷ್ಟೇ. ಅದನ್ನು ಯಾರು ಇದನ್ನು ಮಾಡ್ಕೊಳ್ಬೇಡಿ. ನಾನು ಅದನ್ನು ಅರ್ಥ ಆಗೋ ಥರನೇ ಹೇಳಿರ್ತೀನಿ. ಕೆಲವ್ರು ಮಾತ್ರ ತುಂಬ ಜಾಸ್ತಿ ಅಂತಲೂ ಹೇಳ್ತಾರೆ. ಇವಾಗ ಸಿಂಪಲ್ ಮೇಕಪ್ಗೆ 2500 ತೊಗೊಳೋದ್ರಲ್ಲಿ ಏನೂ ಇಲ್ಲ, ಆಲ್ಮೋಸ್ಟ್ ತೊಗೊಬೋದು ಅಷ್ಟು. ಯಾಕಂದರೆ ಅಲ್ಲಿ ಅಷ್ಟು ವರ್ಕ್ ಇರುತ್ತೆ. ಇವಾಗ ನೋಡ್ಬೋದು, ಸಿಂಪಲ್ ಮೇಕಪ್ ಅಂದರೆ ನಾವು ಮಾಡೋ ಪ್ರಾಡಕ್ಟ್ಸು, ಹಾಕೋ ಪ್ರಾಡಕ್ಟ್ಸ್ ಎಲ್ಲ ಹಾಕಲೇಬೇಕು, ಹೇರ್ ಸ್ಟೈಲ್ ಮಾಡಲೇಬೇಕು. ಏನು ಒಂದು ಸ್ಪ್ರೇ ಯೂಸ್ ಮಾಡಿರೋದ್ರೆ ಮೇಕಪ್ ಮಾಡೋಕ್ಕಾಗುತ್ತಾ ಹೇಳಿ, ಒಂದು ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ನಾವು ಎಲ್ಲನೂ ಡೀಟೇಲಿಂಗ್, ಅದು ನಮಗೆ ಫೋಟೋಸ್ ಕಳಿಸೋದು ತುಂಬ ಡೀಟೇಲಿಂಗ್ ಆಗಿರೋ ಫೋಟೋಸ್ ಕಳಿಸ್ತಾರೆ. ಆ ಥರ ಡೀಟೇಲಿಂಗ್ ಬರಬೇಕು ಅಂದರೆ ಅಷ್ಟು ನಾವು ಪೇ ಮಾಡಿದ್ರೇ ಅಲ್ವಾ ಬರೋದು ಅಷ್ಟೇ. ಆ್ಯಂಡ್ ಫೈನಲಿ ಇವಾಗ ನಿಮ್ಗೆ ಇಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇವಾಗ ಫೈನಲಾಗಿ ಅವರ ಹೇರ್ ಸ್ಟೈಲ್ ಏನಿದೆ ಅಲ್ವಾ ಕಂಪ್ಲೀಟ್ ಆಗಿತ್ತು. ಅದಕ್ಕೆ ಹೂವು ತಂದು ಕೊಟ್ಟಿದ್ರು ದಿಂಡು, ಅದನ್ನು ಅವ್ರಿಗೆ ಇವಾಗ ಮುಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ತುಂಬ ಲೆಂತ್ ಅನ್ನಿಸ್ಬೋದು ನಿಮಗೆ ವೀಡಿಯೋ, ಆದರೆ ನನ್ನ ವರ್ಕ್ ಹೇಗಿರುತ್ತೆ, ಯಾವ್ಯಾವ ಥರ ಎಲ್ಲ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇಲ್ಲಿ ನಿಮಗೆ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತಾ ಇರ್ಬೋದು, ಅಲ್ಲಿ ಎಷ್ಟು ಬೇಗ 2 hours ಆಗೋಯ್ತು, ಎಷ್ಟು ಬೇಗ ಸೀಮಂತ ಆಗೋಯ್ತಪ್ಪ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಫೈನಲಿ ಅವರ ಹೇರ್ ಸ್ಟೈಲ್ದು ಏನೇನಿತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟು, ಇನ್ನು ಫೇಸ್ ಟಚಪ್ ಏನಿತ್ತು ಅದನ್ನು ಮುಗಿಸಿ ಅವ್ರಿಗೆ ಜ್ಯುವೆಲ್ರಿ ಎಲ್ಲ ಹಾಕಿ, ಆಮೇಲೆ ಸ್ಯಾರಿ ಎಲ್ಲ ಸ್ಟ್ರೈಟ್ ಎಲ್ಲ ಮಾಡಿ ಆ್ಯಂಡ್ ಫ್ರಂಟ್ ಎಲ್ಲ ಸ್ಟ್ರೈಟ್ ಎಲ್ಲ ಮಾಡಿಕೊಟ್ಟೆ. ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ,
ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿದೆ ಅಷ್ಟನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಆಮೇಲೆ ಜ್ಯುವೆಲ್ರಿನೂ ಅಷ್ಟೇ ಅವ್ರು ತುಂಬ ಸಿಂಪಲ್ಲಾಗಿಯೇ ಹಾಕ್ಕೊಳ್ತೀನಿ ಅಂತ ಹೇಳಿದರು, ತುಂಬ ಜಾಸ್ತಿ ಎಲ್ಲ ಬೇಡ ಅಂತ ಹೇಳಿದರು. ಆದರೂ ನಾನು ಹೇಳಿದೆ ಒಂದು ನೆಕ್ ಚಿಕ್ಕದಾಗಿದ್ದಿದ್ದು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು, ಅವರು ಇಲ್ಲ ಸಾಕು, ಒಂಥರ ಇವಾಗ ಸೆಕೆ ಆಗ್ತಾ ಇರೋದ್ರಿಂದ ತುಂಬ ಅನ್ಕಂಫರ್ಟ್ ಫೀಲ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ಹೇಗಾಗುತ್ತೋ ಹಾಗೆ ಪರವಾಗಿಲ್ಲ, ಹೇಗೆ ರೆಡಿ ಆದರೂ ನಾವು ಲುಕ್ ಅಂತ ಅದು ಹತ್ರ ಬರುತ್ತೆ ಅಲ್ವಾ. ಆದರೂ ನಂಗೆ ಈ ಲುಕ್ ತುಂಬಾ ಇಷ್ಟ ಆಯಿತು. ಸಿಂಪಲ್ಲಾಗಿ ಮೈಲ್ಡಾಗಿ ಏನೇ ಒಂಥರ ಹೆವಿನೂ ಇಲ್ಲ ತುಂಬ ಲೋನೂ ಇಲ್ಲ ಆ ಥರ ಅನ್ನಿಸ್ತು ನನಗೆ. ಸೊ ಫೈನಲ್ ಔಟ್ಪುಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆದರೆ ಹೋಗ್ತಾ ಹೋಗ್ತಾ ಅವ್ರಿಗೆ ತುಂಬ ಸ್ವೆಟ್ ಆಗೋಯಿತು. ಅದರಿಂದ ಸ್ವಲ್ಪ ಕುಂಕುಮ ಅರ್ಶಿನ ಕುಂಕುಮ ಎಲ್ಲ ಇಡ್ತಾಯಿದ್ರಲ್ಲ, ಸ್ವಲ್ಪ ಸ್ಪ್ರೆಡ್ ಆಗ್ತಾಯಿತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನು ಆಲ್ ಓವರ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವರು ಕೂಡ ರಿವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಹಾಗೆ ನೀವು ಏನಾದರೂ ನಿಮ್ಮ ಒಂದು ಬಿಗ್ ಡೇ, ಬ್ರೈಡ್, ನಾನ್ ಬ್ರೈಡ್, ಸಿಂಪಲ್ ಮೇಕಪ್ ಯಾವುದೇ ರೀತಿಯಂಥ ಮೇಕಪ್ ಬೇಕು ಅಂದ್ರೂ ಸ್ಕ್ರೀನ್ ಮೇಲೆ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಯಾವಾಗಲೂ ಇರುತ್ತೆ. ನೀವು ಬೇಕಾದ್ರೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಒಂದು ಸರ್ತಿ ಚೆಕ್ಔಟ್ ಮಾಡಿ. ಮ್ಯಾಮ್ ಇವತ್ತಿನ ಮೇಕವರ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಮ್ಯಾಮ್. ನಾನು ಮೆಟರ್ನಿಟಿ ಫೋಟೋಶೂಟಿಗೆ ಮಾಡಿಸ್ಕೊಂಡಿದ್ದೆ. ಇಮಿಡಿಯೇಟ್ ನಾನು ಸೀಮಂತಕ್ಕೂ ಬುಕ್ ಮಾಡಿಕೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ಹಾಂ, ಚೆನ್ನಾಗಿ ಬಂದಿದೆಯಾ? ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆವಿ ಅನ್ಸಲ್ಲ ಯಾರು ನೋಡಿದ್ರು, ನಾರ್ಮಲಾಗಿ ನ್ಯಾಚುರಲಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಕೇಳಿಸ್ಕೊಂಡ್ರಲ್ಲ, ಅವ್ರ ರಿವ್ಯೂ ಕೇಳಿ ಅವತ್ತಿನ ದಿನ ಪೂರ್ತಿ ನನ್ನ ಮುಖದಲ್ಲಿ ಸ್ಮೈಲ್ ಅಂತೂ ಇತ್ತು. ಅಷ್ಟು ಖುಷಿಯಾಗಿತ್ತು ನನಗೆ. ನನ್ನ ವರ್ಕ್ಗೆ ಈ ಥರ ಕಾಂಪ್ಲಿಮೆಂಟ್ಸ್ ಬಂದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಕೆಲವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ಅವರು ಕೂಡ ಮನೆಯಲ್ಲೆಲ್ಲ ಪೂಜೆ ಮಾಡಿ, ಅಲ್ಲಿಂದ ನಾವು ಕನ್ವೆನ್ಷನ್ ಹಾಲ್ ಅವ್ರು ಎಲ್ಲಿ ಸೀಮಂತ ಇಟ್ಕೊಂಡಿದ್ರಲ್ಲ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಫೋಟೋಗ್ರಾಫರ್ ಫೋಟೋಸ್ ಎಲ್ಲ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೂಡ ಅವರ ಒಂದು ಕ್ಯೂಟ್ ಮೂಮೆಂಟ್ಸ್ನೆಲ್ಲನೂ ಕೆಲವೊಂದಿಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ನನ್ನ ವರ್ಕಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅವರು ಬಂದೋಗಿ ಅಂತಲೇ ಹೇಳಿದ್ರು. ನಾನು ಹಂಗೆ ಹೋಗ್ತೀನಿ ಅಂತ ಹೇಳಿದ್ರು, ಇಲ್ಲ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗಿದ್ದಕ್ಕೂ ಕೂಡ ಈ ಥರದ್ದೆಲ್ಲ ನೋಡಿದಾಗ ತುಂಬಾ ಖುಷಿ ನನಗೆ. ಆ್ಯಂಡ್ ಆ ಡೆಕೋರೇಷನ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಸ್ವಲ್ಪ ಸಿಂಪಲ್ ಆಗಿದ್ರು ತುಂಬ ಎದ್ದು ಕಾಣಿಸ್ತಾ ಇತ್ತು. ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕೆಳಗೆ ಅದು ಡಾಲ್ ಎಲ್ಲ ಇದೆ ಅಲ್ಲ ಕೃಷ್ಣಂದು, ಆ ಸೀಮಂತ ಮಾಡ್ತಾ ಇರೋದು, ಆ ಡಾಲ್ಗಳನ್ನೆಲ್ಲ ನೋಡೋಕ್ಕೆ ಒಂಥರ ಚಂದ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಆಮೇಲೆ ಫೋಟೋಗ್ರಾಫರು ಆ್ಯಸ್ ಯೂಶುವಲ್ ಎಲ್ಲ ಫೋಟೋ ತೆಗಿತಾಯಿದ್ರು. ಶಾಸ್ತ್ರ ಶುರು ಮಾಡೋ ಅಷ್ಟೊತ್ತಿಗೆ ಆ ಫೋಟೋಸ್ ತೆಗಿತೀವಿ ಅಂತೇಳಿ ಶುರು ಮಾಡ್ತಾಯಿದ್ರು. ಆಮೇಲೆ ಕಪಲ್ಸ್ದು ಕೂಡ ಶೂಟ್ ಮಾಡ್ತಿದ್ರು, ಮಾಮ್ ಆ್ಯಂಡ್ ಡ್ಯಾಡ್ ಅಂತಲೇ ಹೇಳ್ಬೋದು. ಅವ್ರಿಗೆ ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಪಾಪು ಆದರೂ ಆರೋಗ್ಯವಾಗಿ ಅಮ್ಮ ಮಗು ಇಬ್ಬರೂ ಆರಾಮಾಗಿ ಹೆಲ್ತಿಯಾಗಿ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅವ್ರ ಸೀಮಂತದ್ದೇನಿತ್ತಲ್ಲ ಅದನ್ನು ಕೂಡ ರೀಲ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಅದನ್ನು ನಾನು ಮಿನಿ ವ್ಲಾಗಲ್ಲಿ ಮತ್ತು ರೀಲ್ಸ್ ಆಗಿ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಅನುಗೌಡ ಅಂತ ಒಂದಿದೆ. ಹಾಗೆ ಇನ್ನೊಂದು ಮೇಕಪ್ದು ಕೂಡ ಒಂದಿದೆ, ಅನುಗೌಡ ಮೇಕಓವರ್ ನೆನ್ಮಂಗ್ಲ ಅಂತ. ನೀವು ಯಾರಾದರೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನಾನು ಅದರಲ್ಲೂ ಶಾರ್ಟ್ಸ್, ಮಿನಿ ವ್ಲಾಗ್ ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ. ರೀಲ್ಸ್ ಹಾಕಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಆ್ಯಂಡ್ ಅದರಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ಜಸ್ಟ್ ಇವಾಗ ಮನೆಗೆ ಬಂದೆ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಸೆಕೆ ಅಂತೂ ಈ ಬಿಸಿಲಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಯ್ತಲ್ಲ. ಅಮ್ಮಮ್ಮ ಅಂದರೂ 1.5 ಅವರ್ವರೆಗೂ ಕಾದಿದ್ದೀನಿ ಬಸ್ಗೆ. ಒಂದು ಬಸ್ ಇಲ್ಲ ಈ ಕಡೆ. ಟೈಮಿಂಗ್ಸ್ ವೈಸು ಗೊತ್ತಿಲ್ಲ ನನಗೆ. ಯಪ್ಪ, ಇವಾಗ ಬಂದು ಫಸ್ಟು ಬಟ್ಟೆ ಎಲ್ಲ ಬಿಚ್ಚಾಕಿ ಬಟ್ಟೆ ಚೇಂಜ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಬೇಕು, ಮುಖ ಎಲ್ಲ ತೊಳಿಬೇಕು. ರೈಸ್ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೈಸ್ ಇಟ್ಟಿದ್ದೀನಿ. ಹಾಗಾಗಿ ಇನ್ನು ಮಧ್ಯಾಹ್ನ ಬೇರೆ ಆಗೋಯ್ತು. ಅಪ್ಪು ಏನೂ ತಿಂದಿಲ್ಲ ಅಂತೆ, ಅವನು ಆಚೆ ಆಟಾಡ್ತಾ ಇದ್ದಾನೆ. ಕಾಣಿಸ್ತಾ ಇಲ್ಲ, ಅಲ್ಲಿದ್ದಾನೆ, ಆಟ ಆಡ್ತಾ ಇದ್ದಾನೆ. ನಿಜ ಈಚೆಗೆ ಹೋಗ್ಬಾರ್ದು ಅನಿಸುತ್ತೆ, ಮನೇಲೇ ಇರಬೇಕು ಅನಿಸುತ್ತೆ. ಮನೇಲಿದ್ದರೆ ಒಂಥರ ಈಚೆಗಡೆ ಹೋಗ್ಬಿಟ್ರಂತೂ ಸುಡ್ತಾ ಇರ್ತದೆ, ತಲೆ ಮೇಲೆ ಸುಡ್ತಾ ಇರುತ್ತೆ ಅನಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ಸ್ ಎಲ್ಲ. ಆದರೆ ತುಂಬ ಈ ಬಿಸಿಲಿಗೆ ಫುಲ್ಲು ಬೆವರ್ತಾಯಿದ್ರು ಅವರು ಅಂತೂ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮು ಅದಂಗೆ ಆಗಿರುತ್ತೆ. ನಾವು ಏನೇ ಮಾಡಿದ್ರು ನ್ಯಾಚುರಲ್ ಆಗೋದನ್ನ ತಪ್ಸೋಕ್ಕಾಗಲ್ಲ. ಇವಾಗ ಸೆಕೆಂಡೇ ನಮಗೂ ಬರ್ತದೆ, ನಾವು ಹಿಂಗೆ ಒರೆಸ್ಕೊಳ್ಳೇಬೇಕು. ಒರೆಸ್ಕೊಂಡಿಲ್ಲ ಅಂದರೆ ಆಗಲ್ಲ ಆ ಥರ. ಆ್ಯಂಡ್ ನಮ್ಮ ಗುಂಡು ಗೋಡಿ ಬರ್ತದೆ. ಮೂತಿ ಏನು ಮಾಡ್ಕೊಂಡೆ ನೀರು ಸೆಕೆ ಎಲ್ಲಿಗೆ? ಅಲ್ಲಿ ಬರಲ್ಲ ಈ ಬೋಡಿ ಒಂದೊಂದೆಲ್ಲ ಟಾರ್ಚರ್ ಕೊಡೋದು. ಬೋಡಿ ನೀನೇನು ಬೋಡಿ ಅನ್ನ ಕೇಳಲ್ಲ ಎಲ್ಲರಿಗೂ.
ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಫುಲ್ಲು ಸುಸ್ತಾಗ್ಬಿಟ್ಟಿದೆ ಅಲ್ಲ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಸೌಂಡ್ ಹೊಡಿಯದೆ. ಇನ್ನು ಸ್ವಲ್ಪ ಲೈಟಾಗಿ ರಸಮ್ ಸಾಂಬಾರು ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ, ರೆಸ್ಟ್ ಮಾಡೋಣ ಅಂತೇಳಿ ಮಲ್ಕೊಂಡಿದ್ದೆ. ಇನ್ನು ಸಂಜೆ ಆಗ್ತಾ ಮಳೆ ಬರೋ ಥರ ಇತ್ತು. ನೋಡ್ತಾ ಇರ್ಬೋದು ಮೋಡ ಎಲ್ಲ ಹೇಗಾಗಿದೆ ಅಂತ. ಬಟ್ಟೆ ಒಣಗಾಕಿದ್ನಲ್ಲ ನೆನ್ನೆ, ಹಾಗಾಗಿ ಇವತ್ತು ಅದನ್ನೆಲ್ಲ ಹೋಗಿ ತೊಗೊಂಡು ಬರೋಣ ಅಂತೇಳಿ ತೊಗೊಂಬಂದರೆ ಅಪ್ಪು ನನ್ನ ಜೊತೆ ಫೋನ್ ಅಂತೂ ಬಿಡ್ತಾಯಿಲ್ಲ ಅಲ್ಲಿ ಇಡೋಕ್ಕೆ. ಅದ್ರ ಮುಂದೆ ಬರೋದು, ಡ್ಯಾನ್ಸ್ ಆಡೋದು, ನಗೋದು ಇದನ್ನೆಲ್ಲ ಮಾಡ್ತಾಯಿದ್ದ. ಮಳೆ ಬೇರೆ ಎಲ್ಲಿ ಜೋರಾಗಿ ಬಂದ್ಬಿಡ್ತು ಅಂತ ಬೇರೆ ನನಗೆ ಕೆಳಗೆ ಬಿದ್ದೋಗ್ತಾಯಿತ್ತು ಒಂದೊಂದು. ಪಾಪ ಅಪ್ಪುನೇ ಅದನ್ನೆಲ್ಲ ಎತ್ಕೊಡ್ತಾ ಇದ್ದ. ಎಲ್ಲ ಎತ್ತಿಟ್ಕೊಂಡೆ. ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಇನ್ನು ಆ್ಯಸ್ ಯೂಶ್ವಲ್ ನಾನು ಮನೆಗೆ ಬಂದಿದ್ದ ತಕ್ಷಣ ನನ್ನ ವರ್ಕ್ ಏನಿದೆ ಅದು ಕಂಪ್ಲೀಟ್ ಆದರೆ ನಮ್ಮ ಮನೆ ಕೆಲಸನೇ. ಇನ್ನು ನೈಟ್ ಕೂಡ ಏನಾದರೂ ಸ್ವಲ್ಪ ಅಂದರೆ ಮಧ್ಯಾಹ್ನಕ್ಕೆ ಆಗೋ ಥರನೇ ರಸಮ್ ಸಾಂಬಾರು ಮಾಡ್ಕೊಂಡಿದ್ದೆ. ನೈಟ್ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ, ಒಂದೇ ಥರ ತಿನ್ನೋದಕ್ಕೆ ಬೇಜಾರಲ್ವ, ಹಾಗಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಸಂಜೆ ಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಇವಾಗ ಏನಂತಂದರೆ ಬೆಳಗ್ಗೆ ಎಲ್ಲ ಫುಲ್ಲು ಸುಡ ಬಿಸಿಲು ಇರುತ್ತೆ. ಸಂಜೆ ಆಗ್ತಾ ಮಳೆ ಬರೋ ಥರ ಮಳೆ ಜೋರಾಗಿ ಬಂದುಬಿಡುತ್ತೆ. ನಾನು ಬಟ್ಟೆ ಒಣಗಾಕೋ ದಿವಸ ಅಂತೂ ನಾನು ಬೇಡ್ಕೊಂಡು ಬಿಟ್ಟಿದ್ದೀನಿ, ಅಪ್ಪ ದೇವರೇ ಇವತ್ತು ಮಳೆ ಬರೋದು ಬೇಡ, ಮಳೆ ಬರದೇ ಇರಲಿ, ಬಟ್ಟೆ ಒಣಗಾಕಿದ್ದೀನಿ ಅಂತ ಎಲ್ಲ. ಆ್ಯಂಡ್ ನನ್ನ ಮಗ ನೋಡ್ತಾ ಇರ್ಬೋದು, ಕಿತ್ತಾಪತಿ ಅಂದರೆ ಕಿತ್ತಾಪತಿ. ಫೋನ್ನ ಜರುಗಿಸೋದು, ಅಲ್ಲಿಂದ ಇಲ್ಲಿ ಇಡೋದು, ಡ್ಯಾನ್ಸ್ ಆಡೋದು, ಅದ್ರ ಮುಂದೆ ಕಾಣಿಸ್ತಾ ಇದೆಯಲ್ಲ ಅಂತ ನೋಡೋದು, ಈ ಥರ ಮಾಡ್ತಾಯಿದ್ದ. ನನಗೆ ಗೊತ್ತೇ ಇಲ್ಲ ಅಲ್ಲಿ ಬಟ್ಟೆ ಎತ್ಕೋತಾ ಇದ್ರೆ ಅವ್ನ ಫೋನೆಲ್ಲ ಇಲ್ಲಿ ನೋಡ್ಬೋದು ಸರಿ ಮಾಡಿಕೊಂಡು ಡ್ಯಾನ್ಸ್ ಆಡೋದು, ಓಡಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ. ತುಂಟ ಆಗ್ಬಿಟ್ಟಿದ್ದಾನೆ ಅಂದರೆ ಅಷ್ಟು ತುಂಟ ಆಗ್ಬಿಟ್ಟಿದ್ದಾನೆ ಅವನಂತೂ. ಕೈಯೆಲ್ಲ ಅವನ್ನ ಹಿಡಿಯೋಕ್ಕಾಗಲ್ಲ, ಅಷ್ಟು ತುಂಟ ಆಗಿದ್ದಾನೆ. ಇನ್ನು ಸಂಜೆ ಮಳೆ ಅಂತೂ ಶುರುವಾಯಿತು. ಇನ್ನು ಕರೆಂಟ್ ಕೂಡ ಹೊಟ್ಟೋಗಿತ್ತು. ಕರೆಂಟ್ ಹೋದ್ಮೇಲೆ ಇನ್ನೇನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗುತ್ತೆ ಅಲ್ವಾ. ಒಂದು 7:30-8 ಗಂಟೆ ಅನ್ನೋಂಗೆ ನನಗೆ ಕರೆಂಟ್ ಬಂತು. ಸೊ ಹಾಗಾಗಿ ಸ್ವಲ್ಪ ಫ್ರೈಡ್ ರೈಸ್ ಥರ ಏನಾದರೂ ಮಾಡೋಣ ಅಂತೇಳಿ ರೈಸ್ ಇಟ್ಟು ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ. ಇನ್ನು ನೈಟ್ ಊಟ ಮಾಡಿಕೊಂಡು ಇನ್ನು ಮಲ್ಕೊಂಡಿನ ನೆಕ್ಸ್ಟ್ ಡೇನೇ ಇನ್ನು ನನ್ನ ಒಂದು ಡೇ ಸ್ಟಾರ್ಟ್ ಆಗೋದು. ಆ್ಯಂಡ್ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರೆದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮಗೂ ಏನಾದರೂ ಬ್ಲಾಗ್ಗಳ ಬಗ್ಗೆ ಡೌಟ್ ಇದ್ದು ಏನಾದರೂ ಯಾವುದಾದ್ರೂ ಬ್ಲಾಗ್ ಬೇಕು ಅಂದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಆ ಬ್ಲಾಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಾದರೂ ಡೀಟೇಲ್ಸ್ ಆಗಿರ್ಬೋದು, ಏನಾದರೂ ಇರ್ಬೋದು, ಅದನ್ನು ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದಷ್ಟು ಡೈಲಿ ಬ್ಲಾಗ್ಸ್ಗಳನ್ನ ಶೇರ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.